ಹಾಯ್, ನನ್ನ ಹೆಸರು ಕಿರಣ ಅಂತೇಳಿ. ನಾನು ಬೆಂಗಳೂರಲ್ಲಿ IT ಪ್ರೊಫೆಷನಲ್. ಈಗ ಪುತ್ತೂರಿನ ಮುಕ್ರಂಪಡಿ ಗೋಕುಲ ಲೇಔಟ್ನಲ್ಲಿ ಮನೆ ಮಾಡ್ಕೊಂಡಿದ್ದೇನೆ. ನಾನು ಆ್ಯಕ್ಚುಲಿ IT ಪ್ರೊಫೆಷನಲ್ ಆಗಿರೋದ್ರಿಂದ ಬೆಂಗಳೂರಿಂದ ಊರಿಗೆ ಬಂದಾಗ ನನಗೊಂದು ಮನೆ ಆಗಬೇಕು, ಎಲ್ಲಿ ಮನೆಗೆ ಮಾಡೋದು ಅಂತ ಹೇಳಿ ಒಂದು ಯೋಚನೆ ಮಾಡ್ತಾ ಇದ್ದಾಗ ಈ ಗೋಕುಲ ಬಡಾವಣೆಯ ಬಗ್ಗೆ ಗೊತ್ತಾಯಿತು. ಹಾಗೆ ಒಮ್ಮೆ ಬಂದು ಹೀಗೆ ಜಸ್ಟ್ ಒಂದು ಬಂದು ಗ್ಲಾನ್ಸ್ ಮಾಡಿ, ಓಕೆ ಇಲ್ಲಿ ಮನೆ ಮಾಡಿದರೆ ಚೆನ್ನಾಗಿರ್ಬೋದು ಅಂತ ಅನಿಸಿ ನಾವು ಈ ದ್ವಾರಕ ಕನ್ಸ್ಟ್ರಕ್ಷನ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿದೆವು. ಅದಾದಮೇಲೆ ಸೈಟ್ ಪರ್ಚೇಸ್ ಮಾಡೋದ್ರಿಂದ ರಿಜಿಸ್ಟ್ರೇಷನ್ ಅಥವಾ ಕನ್ಸ್ಟ್ರಕ್ಷನ್ ಈ ಎಲ್ಲ ಅನುಭವ ಕೂಡ ತುಂಬ ಸರಳವಾಗಿ ತುಂಬ ಆರಾಮದಾಯಕವಾಗಿತ್ತು ಅಂತ ಹೇಳ್ಬೋದು. ಈಗ ಫಸ್ಟ್ ಸೈಟ್ ನೋಡೋದಿರ್ಬೋದು ಅಥವಾ ಅದರ ಪ್ರೈಸ್ ನೆಗೋಷಿಯೇಷನ್ಸ್ ಎಲ್ಲವನ್ನು ತುಂಬ ಪಾರದರ್ಶಕವಾಗಿ ನಮ್ಮ ಜೊತೆ ಡಿಸ್ಕಸ್ ಮಾಡಲಿಕ್ಕೆ ದ್ವಾರಕ ಸಂಸ್ಥೆಯ ಮಾಲಕರು ಅಥವಾ ಸಿಬ್ಬಂದಿ ವರ್ಗ ನಮ್ಮ ಜೊತೆ ತುಂಬ ಚೆನ್ನಾಗಿ ವ್ಯವಹಾರ ಮಾಡಿದರು. ಹಾಗೆ ಸೈಟ್ ಪರ್ಚೇಸ್ ಮಾಡಿದ ಮೇಲೆ ಮನೆ ಕಟ್ಟುವ ಪ್ಲ್ಯಾನಿಂಗ್ ಇರ್ಬೋದು, ಅದರಲ್ಲಿ ನಮಗೆ ಬೇಕಾದಂತಹ ಅಡ್ಜಸ್ಟ್ಮೆಂಟ್ಗಳು ಅಥವಾ ಬಜೆಟ್ ವಿಷಯದ ಬಗ್ಗೆ ಕೂಡ ತುಂಬ ಪಾರದರ್ಶಕವಾದ ಡಿಸ್ಕಷನ್ಸ್, ಜೊತೆಗೆ ಸಮಯದ ಎಷ್ಟು ಸಮಯ ಬೇಕಾಗ್ಬೋದು ಅಂತ ಹೇಳೋದನ್ನು ಕೂಡ ಅಡ್ವಾನ್ಸ್ ಆಗಿ ನಮಗೆ ತಿಳಿಸ್ಕೊಟ್ಟಿದ್ರು. ಇನ್ನೊಂದೇನಂತ ಹೇಳಿದ್ರೆ, ನಾನು ಮೊದಲು ಹೇಳಿದಾಗ ನಾನು ಬೆಂಗಳೂರಲ್ಲಿದ್ದ ಕಾರಣ ನನಗೆ ಊರಿಗೆ ಬರಲಿಕ್ಕೆ ಅಷ್ಟು ಆಗ್ತಾ ಇರಲಿಲ್ಲ ಈ ಕನ್ಸ್ಟ್ರಕ್ಷನ್ ಟೈಮಲ್ಲಿ. ಅದನ್ನು ನಾವು ಮೊದಲೇ ಇವರಿಗೆ ತಿಳಿಸಿದ್ದೆವು. ಅದಕ್ಕೆ ಕೂಡ ಅವ್ರು ಬೇಕಾದಂಥ ವ್ಯವಸ್ಥೆಯನ್ನು ನಮಗೆ ಮಾಡಿ ಅವರ ಸೈಟ್ ಇಂಜಿನಿಯರ್ಗೆ ನಮ್ಮ ವಿವರಗಳನ್ನು ತಿಳಿಸಿ, ನಮಗೆ ಡೈರೆಕ್ಟ್ ಸೈಟ್ ಇಂಜಿನಿಯರ್ ಜೊತೆಗೆ ಕಾಂಟ್ಯಾಕ್ಟ್ ಮಾಡಿಸಿ, ಬೇಕಾದಾಗ ನಮಗೆ ವಿಡಿಯೋ ಕಾಲ್ ಮುಖಾಂತರ ಕನ್ಸ್ಟ್ರಕ್ಷನ್ ಪ್ರೋಗ್ರೆಸ್ನ ತೋರಿಸೋದಾಗಿರ್ಬೋದು, ಅಥವಾ ನಮಗೆ ಬೇಕಾದ ಮಾಡಿಫಿಕೇಷನ್ಸ್ಗೆ ಕರೆಕ್ಟಾದ ಸಪೋರ್ಟ್ ಕೊಡೋದಿರ್ಬೋದು, ಇದೆಲ್ಲ ಕೂಡ ತುಂಬ ಸರಳವಾಗಿ ನಡೀತಾ ಬಂತು. ಮತ್ತು ಮುಖ್ಯವಾದ ಕೆಲಸ ಎಂತಂತ ಹೇಳಿದ್ರೆ, ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟಿಂಗಲ್ಲಿ ಎಲ್ಲ ಕಾಮನ್ ಅಂತ ಅನಿಸ್ತದೆ, ಎಲ್ಲ ಮನೆಗಳಿಗೂ ಮೋಸ್ಟ್ಲಿ ಸೇಮ್ ಕೈಂಡ್ ಆಫ್ ವರ್ಕ್ ಇರ್ಬೋದು. ಆದರೆ ಕೊನೆ ಫಿನಿಶಿಂಗ್ ಟೈಮ್ಗೆ ಬಂದಾಗ ನಮಗೆ ಒಂದಷ್ಟು ಮಾಡಿಫಿಕೇಷನ್ಸ್ ಬೇಕಿತ್ತು, ಅಥವಾ ನಮಗೆ ಕೆಲವು ಪರ್ಟಿಕ್ಯುಲರಿಟಿಗಳಿತ್ತು. ನಮಗೆ ಇಂಥದ್ದೇ ಬೇಕು, ಅದು ಬೇಕು, ಇದು ಬೇಕು, ಇಲ್ಲಿ ಈ ರೂಮಲ್ಲಿ ಈ ಥರ ಬೇಕು ಅಂತ ಹೇಳಲ್ಲ. ಅದೆಲ್ಲವನ್ನು ಕೂಡ ಕೆಲವು ಸಲ ರಿವರ್ಕ್ ಅಂತ ಇದ್ರೂ ಕೂಡ ಅದನ್ನು ಅವರು ಎಂತ ಎಕ್ಸ್ಟ್ರಾ ಅಂತ ತಿಳ್ಕೊಳ್ಳದೆ ಬಹಳ ಅಂದರೆ ನಗುಮುಗದಿಂದಲೇ ಅದೆಲ್ಲವನ್ನು ಕೂಡ ಆಕ್ಸೆಪ್ಟ್ ಮಾಡಿ ನಮಗೆ ಬೇಕಾದ ಮಾಡಿಫಿಕೇಷನ್ಸನ್ನು ಕೊಡ್ತಾ ಹೋದರು. ಮತ್ತು ಫಿಟ್ಟಿಂಗ್ಸ್ ಇರ್ಬೋದು, ನಾನು ಕೆಲವು ಫಿಟ್ಟಿಂಗ್ಸನ್ನು ನನಗೆ ಇಂಥ ಕಡೆಯಿಂದಲೇ ಬೇಕು, ಅಥವಾ ನಾನು ಬೆಂಗಳೂರಲ್ಲಿ ನನಗೆ ಇಂಥ ಕಡೆಯಲ್ಲಿ ಸಿಗ್ತಾ ಉಂಟು, ನಾನು ಅದನ್ನು ತಂದು ಹಾಕ್ಬೋದಾ ಅಂತೆಲ್ಲ ಕೇಳಿದ್ದಕ್ಕೆ ಅದನ್ನು ಕೂಡ ಅವರು ಆಕ್ಸೆಪ್ಟ್ ಮಾಡಿ ಅದನ್ನು ಬೇಕಾದಂಥ ಬಜೆಟಲ್ಲಿ ಅದನ್ನು ಅಡ್ಜಸ್ಟ್ಮೆಂಟ್ಗಳನ್ನು ಮಾಡಿಕೊಂಡು ಅದಕ್ಕೆ ಕೂಡ ಅವಕಾಶ ಮಾಡಿಕೊಟ್ರು. ಕೆಲವು ಸಮಯದಲ್ಲಿ ಇಲ್ಲಿ ಕೆಲಸ ಮುಂದೆ ಹೋಗಿದ್ರು ಕೂಡ ನಮ್ಮ ಐಟಮ್ಸ್ ಇಲ್ಲಿಗೆ ಬಂದಿರಲಿಲ್ಲ, ಅದಕ್ಕೆ ಕೂಡ ಬೇಕಾದ ವೇಟಿಂಗ್ ಬಗ್ಗೆ ಕೂಡ ಎಂಥ ಇಶ್ಯೂಸ್ ಎಂತ ಆಗಲಿಲ್ಲ ನಮಗೆ. ಮತ್ತು ತುಂಬ ಫ್ಲೆಕ್ಸಿಬಿಲಿಟಿ ಇದೆ ಇವರ ಕನ್ಸ್ಟ್ರಕ್ಷನಲ್ಲಿ. ಎಂತ ಅಂತ ಹೇಳಿದರೆ, ನನಗೆ ಹೇಳಿದಾಗೆ ಫಿಟ್ಟಿಂಗ್ಸ್ ಇರ್ಬೋದು, ಅಥವಾ ನಮಗೆ ಬೇಕಾದ ಮೆಟೀರಿಯಲ್ಸ್ ಯೂಸ್ ಮಾಡೋದಿರ್ಬೋದು, ಅಥವಾ ಟೈಮ್ ಯಾವಾಗ ಆಗಬೇಕು, ಕೆಲವು ಸಲ ನಮಗೆ ಇಂಥ ಟೈಮಲ್ಲಿ ಇದೇ ಮಾಡಿ ಅಂತ ಹೇಳಿದ್ರು ಕೂಡ ಅದನ್ನು ಮಾಡಿಕೊಡ್ಲಿಕ್ಕೆ ರೆಡಿ ಇದ್ದರು. ಹಾಗೆ ಓವರಾಲ್ ಆಗಿ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ನಾನು ಮೊದಲು ಹೇಳಿದಾಗೆ ಬೆಂಗಳೂರಲ್ಲಿ ಇದ್ದುಕೊಂಡು ನನಗೆ ಈ ಮನೆ ಕಟ್ಟಿದ್ದೇನೆ ಅಂತ ಹೇಳೋ ಒಂದು, ಅಂದರೆ ನಾನು ಕೆಲವು ಮನೆ ಕಟ್ಟಿದವರನ್ನು ನೋಡ್ತಾ ಇದ್ರೆ, ನನಗೆ ಅದಾಗಬೇಕು ಇದಾಗಬೇಕು ಅಂತ ಒಂದು ಟೆನ್ಷನಲ್ಲಿ ಇರ್ತಾರೆ. ನಮಗೆ ಆ ಟೆನ್ಷನ್ ಕೂಡ ಇರಲಿಲ್ಲ. ಆರಾಮ್ಸೆ ಏನಾಗ್ತಿದೆ ಅಂತ ಹೇಳಿ ಜಸ್ಟ್ ಒಂದು ಮೆಸೇಜ್ ಮಾಡಿ ನಮಗೆ ಬೇಕಾದ ರಿಪ್ಲೈ ಬರ್ತಾ ಇತ್ತು. ಕನ್ಸ್ಟ್ರಕ್ಷನ್ ಪ್ರೋಗ್ರೆಸ್ಸನ್ನು ಅಷ್ಟು ನೀಟಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ರು. ಹಾಗೆ ಕೊನೆಯದಾಗಿ ಫಿನಿಶಿಂಗ್ ಕೂಡ ನಮಗೆ ನಮ್ಮ ಗೃಹ ಪ್ರವೇಶ ಆಗೋದಕ್ಕಿಂತ ಸ್ವಲ್ಪ ಮೊದಲೇ ನಮಗೆ ಮನೆಯನ್ನು ಹ್ಯಾಂಡ್ ಓವರ್ ಮಾಡಿ ಕೊಟ್ಟಿದ್ರು. ಮತ್ತು ಕೆಲವು ಸಲ ನಾನು ನೋಡಿದ್ದೇನೆ, ಮನೆ ಗೃಹ ಪ್ರವೇಶ ಆದಮೇಲೆ ಕೂಡ ಕೆಲವು ಕಡೆಗಳಲ್ಲಿ ಪೆಂಡಿಂಗ್ ವರ್ಕ್ಸ್ ಅಂತ ಇರ್ತದೆ. ಇಲ್ಲಿ ಆ ಥರ ಪೆಂಡಿಂಗ್ ವರ್ಕ್ಸ್ ಅಂತ ಏನೂ ಇರಲಿಲ್ಲ ನಮಗೆ. ನಾವು ಗೃಹ ಪ್ರವೇಶ ಆದಮೇಲೆ ನಮಗೆ ಆ ಪೆಂಡಿಂಗ್ ವರ್ಕ್ಗೋಸ್ಕರ ನಾವು ಸೈಟ್ ಯಾವುದೇ ವರ್ಕರ್ಸನ್ನು ಅಥವಾ ನಾವು ಕನ್ಸ್ಟ್ರಕ್ಷನ್ ಕಂಪನಿಯನ್ನು ನಾವು ಕಾಂಟ್ಯಾಕ್ಟ್ ಮಾಡಬೇಕಾಗಿ ಬರಲೇ ಇಲ್ಲ. ಇದು ನಮ್ಮ ಒಟ್ಟಾದಂತಹ ಒಂದು ಸೈಟ್ ತೆಗೆಯೋದರಿಂದ ಹಿಡಿದು ಮನೆ ಕಂಪ್ಲೀಟ್ ಆಗುವವರೆಗಿನ ಒಂದು ಅನುಭವ. ಅದಾದ ಮೇಲೆ ಕೂಡ ಇರ್ಬೋದು, ನಾವು ಈಗ ಏನಾದರೂ ಒಂದು ಇಶ್ಯೂಸ್ ಕಾಮನ್ ಆಗಿ ಬಂದೇ ಬರ್ತದೆ ಒಂದು ಮನೆ ಅಂತ ಹೇಳಿದ್ಮೇಲೆ. ಏನಾದರೂ ಒಂದು ಎಲೆಕ್ಟ್ರಿಕಲ್ ಸ್ವಿಚ್ ಇಶ್ಯೂ ಇರ್ಬೋದು, ಅಥವಾ ಪ್ಲಂಬಿಂಗಲ್ಲಿ ಏನೋ ಒಂದು ಸಣ್ಣ ಪುಟ್ಟ ವಿಷಯಗಳಿರ್ಬೋದು. ಅದೆಲ್ಲ ಕೂಡ ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ ನಾವು ಬೇರೆ ಊರುಗಳಿಗೆ ಕಂಪೇರ್ ಮಾಡಿದರೆ.
ಒಂದು ಆಫೀಸಿಗೆ ಕಂಪ್ಲೇಂಟ್ ಮಾಡಿದಾಗ ಅದನ್ನು ಫಾಲೋ ಅಪ್ ಮಾಡೋದು, ಅಥವಾ ಅದಕ್ಕೆ ಬೇಕಾದ ಎಕ್ಸ್ಪರ್ಟ್ಸ್ಗಳನ್ನು ನಮ್ಮ ಮನೆಗಳಿಗೆ ಕಳಿಸಿ ಇಶ್ಯೂವನ್ನು ಅರ್ಥ ಮಾಡಿಕೊಂಡು ಮತ್ತೆ ಅದನ್ನು ಸಾಲ್ವ್ ಮಾಡೋದು, ಇದೆಲ್ಲ ಕೂಡ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಈ ಸಂಸ್ಥೆಯಲ್ಲಿದೆ. ನಮಗೆ ಬಹಳ ಖುಷಿ ಆಗ್ತದೆ. ನಾವಿಲ್ಲಿ ಮನೆ ತಗೊಂಡಿದ್ದೇವೆ, ಅಥವಾ ಇಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ, ಅಥವಾ ನಾವು ಬೆಂಗಳೂರಿಂದ ಬಂದಾಗ ನಾವು ಇಂತಹ ಒಂದು ಲೊಕೇಶನಲ್ಲಿ ಇದ್ದೇವೆ ಅಂತ ಹೇಳಿಕೆ ಬಹಳ ಖುಷಿ ಆಗ್ತದೆ. ಇದಲ್ಲದೆ ಇನ್ನೊಂದು ವಿಷಯ ಅಂತ ಹೇಳ್ಬೋದು ಅಂತ ಹೇಳಿದ್ರೆ, ನಾವು ಬರೀ ಮನೆಯ ವಿಷಯ ಅಂತಲ್ಲ, ಈಗ ಕೆಲವರಿಗೆ ಅನುಭವಗಳಾಗಿರ್ಬೋದು. ಅಂದರೆ ಫ್ಲ್ಯಾಟ್ಗಳು ತಗೊಂಡಾಗ ಕನ್ಸ್ಟ್ರಕ್ಷನ್ ಆದಮೇಲೆ ಕೆಲವು ಫಿನಿಶಿಂಗ್ ವರ್ಕ್ಸ್, ಅಂದರೆ ಸುತ್ತಮುತ್ತಲಿನ ಕೆಲವು ಕೆಲಸಗಳು ಬಾಕಿ ಉಳಿಸುವುದು ಅಂತ ಇರ್ತದೆ. ಆದರೆ ಇಲ್ಲಿ ಅದು ಕೂಡ ಇಲ್ಲ. ನಮಗೆ ರೋಡ್ ಯಾವ ಥರ ಇತ್ತು, ನಾವು ಮನೆ ತಗೊಳ್ಳುವಾಗ ನಮ್ಮ ಮನೆ ಹೊರಗಡೆ ಇದ್ದಂಥ ರೋಡ್ಗಳು ಹೇಗಿತ್ತು, ಅದಕ್ಕೆ ಏನು ಪ್ರಾಮಿಸ್ ಮಾಡಿದ್ರು, ಇಂಟರ್ಲಾಕ್ ಹಾಕ್ತೇನೆ ಅಂತ ಹೇಳ್ಬೋದು, ಅಥವಾ ಕಾಂಕ್ರೀಟ್ ಮಾಡ್ತೇನೆ ಅಂತ ಏನು ಹೇಳಿದ್ರು, ಅದನ್ನು ಕೂಡ ಎಲ್ಲ ಹ್ಯಾಂಡ್ ಓವರ್ ಆದಮೇಲೆ ಕೂಡ ಅದೆಲ್ಲವನ್ನು ಫಿನಿಶ್ ಮಾಡಿ ತುಂಬ ಚೆನ್ನಾಗಿ ನಮ್ಮ ಲೇಔಟನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಈಗ ನಮಗೆ ಒಂದು ಮನೆ ಕಟ್ಟುದು ಅಂತ ಹೇಳಿದಾಗ ಒಂದು ಎಸ್ಟಿಮೇಟ್ ಅಂತ ಇರ್ತದೆ. ಅಂದರೆ ಬಜೆಟ್ ಅಂತ ಇಟ್ಕೊಂಡು ನಾವು ಡೆವಲಪರ್ಸ್ನ ಅಥವಾ ಇಂಜಿನಿಯರ್ಸನ್ನು ಕಾಂಟ್ಯಾಕ್ಟ್ ಮಾಡ್ತೇವೆ. ಇಲ್ಲಿ ದ್ವಾರಕದಲ್ಲಿ ಹೇಗೆ ಅಂತ ಹೇಳಿದ್ರೆ, ಫಸ್ಟಿಗೆ ನಮಗೆ ಒಂದು ಚೆಕ್ ಲಿಸ್ಟ್ ಕೊಟ್ಟು ಇಂಥ ಐಟಮ್ಗಳು ನಿಮಗೆ ಬೇಕಾ ಅಂತೆಲ್ಲ ಕೇಳ್ತಾರೆ. ಅದಾದ ಮೇಲೆ ಇದಕ್ಕೆ ಆಗುವಂಥ ಎಸ್ಟಿಮೇಟ್ ಎಷ್ಟು ಅಂತ ನಮ್ಮ ಹತ್ರ ಸ್ಟಾರ್ಟಿಂಗಲ್ಲಿ ಹೇಳ್ತಾರೆ. ಇಷ್ಟು ಲಕ್ಷ ಆಗ್ಬೋದು ಅಥವಾ ಇಷ್ಟು ಆಗ್ಬೋದು ಅಂತ ಹೇಳಿ. ಕೊನೆಯದಾಗಿ ನಾವು ಪೇಮೆಂಟ್ ಅಥವಾ ಬಿಲ್ಲಿಂಗ್ ಲೆಕ್ಕಾಚಾರಗಳಿಗೆ ಹೋದಾಗ ತುಂಬ ಆಶ್ಚರ್ಯ ಅಂತ ಏನಂತ ಹೇಳಿದ್ರೆ, ನಾವು ಅವ್ರಿಗೆ ಎಷ್ಟು ಎಸ್ಟಿಮೇಟ್ ಕೊಟ್ಟಿದ್ರು ಅದರ ಹತ್ತಿರದಲ್ಲಿ, ಅಂದರೆ ಆಸ್ಪಾಸಲ್ಲಿ ಬಂದು ನಿಲ್ತದೆ. ಯಾವುದೇ ರೀತಿಯಂಥ ಲಾಸ್ಟಿಗೆ ಶಾಕ್ ಆಗೋದಾಗಲಿ ಅಥವಾ ಯಾವುದೇ ರೀತಿಯ ಓವರ್ ದ ಬಜೆಟ್ ಹೋಗೋದು ಅಂತ ಹೇಳೋದು ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ. ಮತ್ತೊಂದು ಸಮಯ ಕೂಡ ಅಷ್ಟೇ. ಇಂಥ ಟೈಮಲ್ಲಿ ನಿಮಗೆ ಸೈಟ್ ರಿಜಿಸ್ಟ್ರೇಷನ್ಗೆ ರೆಡಿ ಇರ್ತದೆ, ಇಂಥ ಟೈಮಲ್ಲಿ ನಿಮಗೆ ನಾವು ಕನ್ಸ್ಟ್ರಕ್ಷನ್ ಭೂಮಿ ಪೂಜೆಗೆ ನಾವು ನಿಮಗೆ ಅವಕಾಶ ಮಾಡಿಕೊಡ್ತೇವೆ, ಮತ್ತು ನಿಮಗೆ ಬೇಕಾದ ಪರ್ಮಿಷನ್ಗಳನ್ನು ಇಷ್ಟು ದಿನಗಳೊಳಗೆ ಆಗ್ತದೆ. ಹಾಗೆ ಕೊನೆಯದಾಗಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿ ನಿಮ್ಮ ಕೈಗೆ ನಾವು ಈ ಡೇಟಿಗೆ ಕೊಡ್ತೇನೆ ಅಂತ ಹೇಳಿದ್ರೆ, ಅದೇ ಡೇಟಿನ ಆಸ್ಪಾಸ್ನಲ್ಲಿ ನಮ್ಮ ಕೈಗೆ ಅವರು ಖಂಡಿತವಾಗಿಯೂ ಕೂಡ ಕೊಟ್ಟಿದ್ದಾರೆ. ಅದು ನನ್ನ ಅನುಭವ. ಇದೇ ರೀತಿ ಇನ್ಯಾರಾದರೂ ಈಗ ನನ್ನ ಥರ ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡು ಅಥವಾ ಬೇರೆ ಯಾವುದೋ ಪಟ್ಟಣದಲ್ಲಿ ಇದ್ದುಕೊಂಡು ನಮ್ಮ ಊರಿನಲ್ಲಿ ಮನೆ ಕಟ್ಟಬೇಕು ಅಂತ ಇದ್ದರೆ, ಖಂಡಿತವಾಗಿಯೂ ಕೂಡ ನಾನು ದ್ವಾರಕ ಕನ್ಸ್ಟ್ರಕ್ಷನನ್ನು ರೆಕಮೆಂಡ್ ಮಾಡ್ತೇನೆ. ಇದು ನನ್ನ ಸ್ವಂತ ಅನುಭವದ ಮೇಲೆ ನಾನು ರೆಕಮೆಂಡ್ ಮಾಡ್ತೇನೆ. ಈಗ ಸೈಟ್ ತಗೊಂಡ ನಂತರ ಮನೆ ಕನ್ಸ್ಟ್ರಕ್ಷನ್ ಮುಗಿಸು ಅಂತ ಹೇಳಿದ್ರೆ ಒಂದಷ್ಟು ಸರ್ಕಾರಿ ಪರ್ಮಿಷನ್ಗಳು ಅಥವಾ ಮುನ್ಸಿಪಾಲಿಟಿ ರಿಲೇಟೆಡ್ ವರ್ಕ್ಗಳು ಬೇಕಾಗಿರ್ತದೆ. ಆದರೆ ಈ ದ್ವಾರಕ ಸಂಸ್ಥೆಯಲ್ಲಿ ಹೇಗಂತ ಹೇಳಿದ್ರೆ, ನಾವು ಬರೀ ಒಂದು ರಿಜಿಸ್ಟ್ರೇಷನ್ಗೆ ಸಬ್ ರಿಜಿಸ್ಟರ್ ಆಫೀಸಿನ ಫಿಸಿಕಲ್ ಇರಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಅಲ್ಲಿ ಹೋಗಿದ್ದೇವೆ. ಬಿಟ್ಟು ಬರುತ್ತೆ ಯಾವುದೇ ರೀತಿಯ ಸರ್ಕಾರಿ ಕೆಲಸಗಳಿಗಾಗಿರ್ಬೋದು, ಮುನ್ಸಿಪಾಲಿಟಿ ಕೆಲಸಗಳು ನಾವು ಹೋಗಬೇಕಾದಂತಹ ಪರಿಸ್ಥಿತಿಯೇ ಬರಲಿಲ್ಲ. ಜೊತೆಗೆ ಈಗ ಮನೆಗೆ ಕಟ್ಟುವಾಗ ಲೋನ್ ಬೇಕು ಅಂತಾದರೆ ಅಲ್ಲಿ ಕೂಡ ಅಷ್ಟೇ, ನ್ಯಾಷನಲೈಸ್ಡ್ ಬ್ಯಾಂಕ್ಗಳ ಜೊತೆಗೆ ಕೂಡ ತುಂಬ ಒಳ್ಳೆಯ ಸಂಬಂಧವನ್ನು ಕೂಡ ಈ ದ್ವಾರಕ ಕನ್ಸ್ಟ್ರಕ್ಷನ್ ಇಟ್ಕೊಂಡಿದೆ. ಅದು ನಮಗೆ ತುಂಬ ಸಹಕಾರಿಯಾಗಿ ನಮಗೆ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಲೋನ್ ಮಾಡಲಿಕ್ಕೆ ಹೆಲ್ಪ್ ಆಯಿತು. ಅಥವಾ ಲೋನ್ ಮಾಡುವಾಗ ಕೆಲವು ಲೀಗಲ್ ಡಾಕ್ಯುಮೆಂಟ್ಸ್ಗಳು ಫಾಲೋ ಅಪ್ಗಳು ಇರ್ತವೆ ಬ್ಯಾಂಕ್ ಕಡೆಯಿಂದ. ಅದನ್ನು ಕೂಡ ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಗಳನ್ನು ನಾವು ಲಾಯರ್ ಹತ್ರ ಹೋಗಿ ಆಗಲಿ ನಾವು ಬ್ಯಾಂಕ್ಗಳಿಗೆ ಹೋಗಿ ಆಗಲಿ ಕೊಡಬೇಕಾಗಿ ಬರಲೇ ಇಲ್ಲ. ಅದನ್ನು ಕೂಡ ದ್ವಾರಕ ಸಂಸ್ಥೆಯ ಸಿಬ್ಬಂದಿಗಳು ಲಾಯರ್ಗಳ ಜೊತೆ ಆಗಿರ್ಬೋದು, ಬ್ಯಾಂಕ್ ಮ್ಯಾನೇಜರ್ಗಳ ಜೊತೆ ಆಗಿರ್ಬೋದು, ಬೇಕಾದಂಥ ಡಾಕ್ಯುಮೆಂಟ್ಸ್ಗಳನ್ನು ಅವರೇ ಕೊಟ್ಟು ನಮ್ಮ ಕೆಲಸವನ್ನು ತುಂಬ ಕಡಿಮೆ ಮಾಡಿದ್ದಾರೆ. ಅದು ಕೂಡ ಒಂದು ನಮಗೆ ಬೆಂಗಳೂರಲ್ಲಿ ಇದ್ದುಕೊಂಡು ಇಲ್ಲಿ ಮನೆ ಕಟ್ಟಲಿಕ್ಕೆ ತುಂಬ ಉಪಯೋಗ ಆಯಿತು. ಈಗ ಈ ಬೆಂಗಳೂರು, ಮೈಸೂರು ಇಂತಹ ಕಡೆಗಳಿದ್ದವರಿಗೆ ಈ ಅಪ್ರೂವ್ಡ್ ಲೇಔಟ್ ಅಂತ ಹೇಳುದು ಎಲ್ಲ ಕಡೆ ನೋಡ್ಲಿಕ್ಕೆ ಸಿಗ್ತದೆ, ಅಂದ್ರೆ ಅದರ ಅಡ್ವರ್ಟೈಸ್ಮೆಂಟ್ಗಳು. ಆದರೆ ಪುತ್ತೂರು ಅಂತ ಬಂದಾಗ ಇಲ್ಲಿ ಕೂಡ ಒಂದು ಅಪ್ರೂವ್ಡ್ ಲೇಔಟ್ ಇದೆ ಅಂತಂದ್ರೆ ಅದು ದ್ವಾರಕ ಕನ್ಸ್ಟ್ರಕ್ಷನ್, ನನಗೆ ಗೊತ್ತಿರೋ ಹಾಗೆ. ಈಗ ನೀವು ಸೈಟ್ಗಳು ತಗೊಂಡಾಗ ಕೆಲವರು ಹೇಳ್ಬೋದು ನಿಮಗೆ, ಇಲ್ಲಿ ಬಜೆಟ್ ಜಾಸ್ತಿ ಆಯಿತು, ಇದು ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅಂತ ಹೇಳಿ. ಆದರೆ ಅಪ್ರೂವ್ಡ್ ಲೇಔಟ್ನಲ್ಲಿರುವಂತಹ ಅದರದ್ದೇ ಆದಂತಹ ಬೆನಿಫಿಟ್ಗಳು ನಮಗೆ ಬೇರೆ ಸೈಟ್ಗಳನ್ನು ತಗೊಂಡಾಗ ನಮಗೆ ಸಿಗುವುದಿಲ್ಲ. ಉದಾಹರಣೆಗೆ ಡಾಕ್ಯುಮೆಂಟೇಶನ್ ಎಷ್ಟು ಕ್ಲಿಯರ್ ಆಗಿರ್ತದೆ, ಆಲ್ರೆಡಿ ಎಲ್ಲ ಬ್ಯಾಂಕ್ಗಳ ಜೊತೆ ಟೈಅಪ್ ಆಗಿರ್ತದೆ, ಮತ್ತು ಮೂಲಭೂತ ಸೌಕರ್ಯಗಳು, ಈಗ ವಾಟರ್, ಎಲೆಕ್ಟ್ರಿಸಿಟಿ, ಅದರಲ್ಲಿ ಯಾವುದೇ ರೀತಿಯಂತ ಅದರ ಕನೆಕ್ಷನ್ಗಳು ತಗೊಳ್ಳುವಾಗ ಯಾವುದೇ ತೊಂದರೆಗಳು ಬರೋದಿಲ್ಲ. ಮತ್ತು ರೀಸೇಲ್ ವ್ಯಾಲ್ಯೂಸ್ ಕೂಡ ಅಪ್ರೂವ್ಡ್ ಲೇಔಟ್ನಗೆ ನಾವು ಸೇಲ್ ಮಾಡಲಿಕ್ಕೆ ಹೊರಟ್ರೆ ಸಿಗುವ ವ್ಯಾಲ್ಯೂ ನಮಗೆ ಇಂಡಿವಿಜುವಲ್ ಸೈಟ್ ತೊಗೊಂಡ್ರೆ ಇರ್ಲಿಕ್ಕಿಲ್ಲ. ಹಾಗೆ ನೋಡೋದಾದ್ರೆ
ಬರೀ ನಾವು ಮನೆ ಕಟ್ಟಿ ಕೂತ್ಕೊಳ್ಳಿಕ್ಕೆ ಅಂತಲ್ಲ, ಇವನ್ ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅಂತ ನೋಡಿದ್ರು ಕೂಡ ನಾವು ದ್ವಾರಕಾ ಕನ್ಸ್ಟ್ರಕ್ಷನ್ ಅನ್ನ ಖಂಡಿತವಾಗಿ ಕೂಡ ಕನ್ಸಿಡರ್ ಮಾಡಬಹುದು.